ಇದೆ, ರಿಸರ್ಚ್ ನಡೀತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ತುಂಬಾ 145 ಕೋಟಿ ಜನಸಂಖ್ಯೆ ಇದೆ. ಜನಗಳು ಇಲ್ಲಿ ಪ್ರೈಸ್ ಕಾನ್ಶಿಯಸ್ ಆಗಿದ್ದಾರೆ. ಅಂದ್ರೆ ಈ ಕ್ವಾಲಿಟಿ ಕೊಡ್ತಾ ಇದೀವಿ ಅಂತ ಅಂದ್ರೂ ಕೂಡ ಜನಗಳು 20,000 ಸಂಪಾದನೆ ಮಾಡೋರಿದ್ದಾರೆ, 10,000 ಸಂಪಾದನೆ ಮಾಡೋರಿದ್ದಾರೆ, ಹಳ್ಳಿಯವರು ಇದ್ದಾರೆ, ಅವ್ರ ನಿರುದ್ಯೋಗಿಗಳಿದ್ದಾರೆ. ಎಲ್ಲರ ನೀಡನ್ನ ಕೇಟರ್ ಮಾಡ್ಬೇಕು ಅಂತೇಳಿ ಸಮೀರ್ ಸರ್ ಟೈರ್ 1 ಸಿಟಿ ಮೆಟ್ರೋ ಸಿಟಿಗಳು, ಟೈರ್ 2 ಸಿಟಿ ಡಿಸ್ಟ್ರಿಕ್ಟ್, ದೊಡ್ಡ ದೊಡ್ಡ ಡಿಸ್ಟ್ರಿಕ್ಟ್ ಪ್ಲೇಸ್ಗಳು, ಟೈರ್ 3 ತಾಲೂಕು, ಟೈರ್ 4 ಅಂದ್ರೆ ಹೋಬಳಿ ಹಳ್ಳಿಗಳು, ಎಲ್ಲರ ಅವಶ್ಯಕತೆಗೆ ಬೀಟ್ ಆಗ್ತಕ್ಕಂಥದ್ದು. ಎಲ್ಲರ ಮನೆಗೂ ಆಜಾದಿ ರೀಚ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಜನಗಳು ಪ್ರಾಡಕ್ಟ್ ರೇಟ್ ಜಾಸ್ತಿ ಆಯ್ತು ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಮೋದಿ ಕೇರಿ ಬರ್ದಲೇ ಇರಬಾರ್ದು ಅನ್ಕೊಂಡು ಈಗಾಗಲೇ ಆಜಾದಿ ರೀಚ್ ಆಗ್ತಿದೆ. ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ, ನೆಕ್ಸ್ಟ್ ಮಿಲಿಯನ್ಸ್ ಟುಗೆದರ್ ಜನಕ್ಕೆ ಆಜಾದಿ ರೀಚ್ ಆಗ್ಬೇಕು, ಕೋಟ್ಯಾಂತರ ಜನಕ್ಕೆ ಆಜಾದಿ ರೀಚ್ ಆಗ್ಬೇಕು ಅಂತೇಳಿ ಈಗ ಪ್ಲಾನಿಂಗ್ ನಡೀತಾ ಇದೆ. 30ನೇ ವರ್ಷದ ಆನಿವರ್ಸರಿ ಬರ್ತಾ ಇದೆ ಮೋದಿ ಕೇರ್ ನಲ್ಲಿ. ನಮ್ಮೆಲ್ಲರೂ ತುಂಬಾ ಉತ್ಸುಕರಾಗಿದ್ದೀವಿ. ಮೊದಲನೇ ಕಂಪ್ನಿ 30 ವರ್ಷ ಕಂಪ್ಲೀಟ್ ಮಾಡ್ತಿರೋದು. ಯಾರಿಗೂ ನಂಬಿಕೆ ಇದ್ದಿಲ್ಲ, ಆ ಟೈಮಲ್ಲಿ ವಿಷನ್ ಇರ್ಲಿಲ್ಲ. ಸಮೀರ್ ಸರ್ ನಿರ್ಧಾರ ಮಾಡಿ ಬೀಜ ಬಿತ್ತನೆ ಮಾಡಿದ್ರು. ಇಷ್ಟು ಬಲಿಷ್ಠವಾಗಿದೆ, ಎಮ್ಮರ ಆಗಿದೆ ಮೋದಿ ಕೇರ್. ಈಗ ಇನ್ನು 1 ವರ್ಷದ ಒಳಗಡೆ ಮೋದಿ ಕೇರ್ ನಲ್ಲಿ ಮೋಸ್ಟ್ ಎಸೆನ್ಷಿಯಲ್, ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು ಮಾರ್ಕೆಟ್ ಪ್ರೈಸ್ ಗೆ ಸಮನಾಗಿ ವಿತ್ BV, ವಿತ್ ಡಿಸ್ಕೌಂಟ್, ಲಾಯಲ್ಟಿ ಜೊತೆಗೆ, ಎಲ್ಲಾ ಪ್ರಮೋಷನ್ ಜೊತೆಗೆ ಪ್ರಾಡಕ್ಟ್ ಅನ್ನು ಬಿಡುಗಡೆ ಮಾಡ್ತಾ ಇದಾರೆ. 500 ಐಟಮ್ ಬರ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. 500 ಪ್ರಾಡಕ್ಟ್ ಮೋದಿ ಕೇರ್ ನಲ್ಲಿ ಬರ್ತಾ ಇದೆ ನೆಕ್ಸ್ಟ್ 1 ವರ್ಷದ ಒಳಗಡೆ. ರೇಷನರಿ ಐಟಮ್ ಇಂದ ಹಿಡಿದು ಎಸೆನ್ಷಿಯಲ್ ಪ್ರಾಡಕ್ಟ್ ನಿಮಗೇನು ಹೆಂಗೆ ಅಂತ ಹೇಳಿದ್ರೆ, ಸೊ ಟಾಟಾ ಕಂಪ್ನಿನಲ್ಲಿ ಲಕ್ಸುರಿ ಆಗಿರ್ತಕ್ಕಂಥ ಜಾಗ್ವಾರ್ ಕಾರು ಇದೆ. 6 ಲಕ್ಷ 8 ಲಕ್ಷ ಬೆಲೆ ಬಾಳ್ತಕ್ಕಂಥ ಟಾಟಾ ಇಂಡಿಕಾ ಕಾರು ಇದೆ. ಅದೇ ತರನೇ ಮಾರುತಿ ಕಾರಲ್ಲಿ ಅಷ್ಟೇ ನೆಕ್ಸಾನ್ ಸೂಪರ್ ಪ್ರೀಮಿಯಂ ಇದೆ. ಸೊ ಅಲ್ಲಿ ಆಲ್ಟೋ ಕಾರು ಇದೆ 7 ಲಕ್ಷದ್ದು. ಆ ತರ 20 ರೂಪಾಯಿದು ಸೋಪು, 25 ರೂಪಾಯಿ ಸೋಪು, 30 ರೂಪಾಯಿದು ಪೇಸ್ಟ್ ಆಗಿರ್ಬೋದು, ಈ ತರ ಪ್ರೀಮಿಯಂ ಅದು ಇರ್ತದೆ. 3 ರೇಂಜ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಆಜಾದಿ ಲೈನ್ ಅಂತೇಳಿ. ಅಂದ್ರೆ ಎಲ್ಲರಿಗೂ ಆಜಾದಿ ರೀಚ್ ಆಗ್ಬೇಕು, ಎಲ್ಲರೂ ಕೂಡ ಸ್ವತಂತ್ರ ಆಗ್ಬೇಕು, ಎಲ್ಲರಿಗೂ ಕೂಡ ಪರ್ಚೇಸಿಂಗ್ ಪವರ್ ಇರಬೇಕು ಅಂತೇಳಿ ಆಜಾದಿ ಲೈನ್ ಅಂತೇಳಿ. ಇನ್ನೊಂದು ಈಗಿರ್ತಕ್ಕಂಥ ಮೋದಿ ಕೇರ್ ಪ್ರೀಮಿಯಂ ರೇಂಜ್ ಅಂತೇಳಿ. ಓಕೆ, ಇನ್ನೊಂದು ಪ್ರೆಸ್ಟೀಜಿಯಸ್ ಲೈನ್, ಅದು ಮೋದಿಯ ಪ್ರಾಡಕ್ಟ್. ಶಿಫ್ಟ್ ಲೈಫು, ಶೇಪ್ ಶಿಫ್ಟ್, ಇದು ಇನ್ನೇನು ಪ್ಲಾಸ್ಟಿಕ್ ಏರ್ ಟೈಟ್ ಕಂಟೈನರ್, ಅದೆಲ್ಲದು ಬರ್ತದೆ. ಸೊ 3ದು ಕೂಡ ಕ್ಯಾಟರ್ ಮಾಡ್ತಾ ಇದ್ದಾರೆ. ಪ್ರೀಮಿಯಂ ಜನಗಳು ಇದ್ದಾರೆ, ಇನ್ನೂ ಜಾಸ್ತಿ ಆಗ್ಬೇಕು ಪ್ರೀಮಿಯಂ ಜನಗಳು ನಮ್ಮ ಜೊತೆಗೆ. ಕ್ವಾಲಿಟಿ ಪೀಪಲ್, ಹೈ ಪ್ರೊಫೈಲ್, ಮಿಡಲ್ ಕ್ಲಾಸ್ ಇದ್ದಾರೆ, ಬಿಲೋ ಮಿಡಲ್ ಕ್ಲಾಸ್ ಅಷ್ಟೇನೆ. ಅವ್ರನ್ನೆಲ್ಲರನ್ನು ನಾವು ಟಚ್ ಮಾಡ್ತಾ ಹೋಗ್ಬೋದು. ಈಗ ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇದೆ. ಅದೇನಪ್ಪ